ಆರ್ಸಿಬಿ ತಂಡ ಗುಜರಾತ್ ವಿರುದ್ಧ ಗೆದ್ದ ನಂತರ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ನಮ್ಮ ಆರ್ಸಿಬಿ ನಾಯಕಿ ಸ್ಮೃತಿ ಮಂದನಾರ್ ಅವರು ಏನೆಲ್ಲ ಹೇಳಿದ್ರು ಅಂತ ತಿಳ್ಕೊಂಬರೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕೂಡ ಆನ್ ಮಾಡ್ಕೊಳ್ಳಿ. ನಾವು ಇಂದಿನ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಿದ್ರೆ ಬಾಲಿಂಗ್ ಅನ್ನ ಆಯ್ಕೆ ಮಾಡ್ಕೊಳ್ತಾ ಇದ್ವಿ. ಬಟ್ ಟಾಸ್ ಸೋತಿರೋದ್ರಿಂದ ಮೊದಲು ಬ್ಯಾಟಿಂಗ್ ಮಾಡಬೇಕಾಗಿತ್ತು. ಬಟ್ ಆರಂಭದಲ್ಲಿ ಗ್ರೇಸ್ ಅವರು ನಮ್ಮ ಅಪೋನೆಂಟ್ ಓಪನರ್ ಚೆನ್ನಾಗಿ ಆಡ್ತಾ ಇದ್ರು. ಬಟ್ ಅವರು ಬೇಗನೆ ವಿಕೆಟ್ ಅನ್ನ ನೀಡಿದ್ರು. ನಾನು ಕೂಡ ಬೇಗನೆ ವಿಕೆಟ್ ನೀಡಿದೆ. ಗೌತಮ್ ಅವರು ಕೂಡ ಬೇಗನೆ ವಿಕೆಟ್ ಅನ್ನು ನೀಡಿದ್ರು. ನಮ್ಮ ತಂಡ ಆರಂಭದಲ್ಲಿ 4 ವಿಕೆಟ್ ಅನ್ನ ಕಳೆದುಕೊಂಡಿತ್ತು. ನಾವು 150ರ ಒಂದು ಟಾರ್ಗೆಟ್ ಅನ್ನು ಕೂಡ ರೀಚ್ ಆಗದಿರೋ ರೀತಿ ನಮ್ಮ ತಂಡ ವಿಕೆಟ್ ಮೇಲೆ ವಿಕೆಟ್ ಅನ್ನ ಕಳೆದುಕೊಳ್ತಾ ಹೋಯ್ತು. ಬಟ್ ರಾಧಾ ಯಾದವ್ ಅವರ ಒಂದು ಅನ್ಎಕ್ಸ್ಪೆಕ್ಟೆಡ್ ಬ್ಯಾಟಿಂಗ್ ಇಂದು ನಮ್ಮ ತಂಡದ ಗೆಲುವಿಗೆ ಕಾರಣವಾಗಿದೆ. ರಿಚಾ ಘೋಷ್ ಮತ್ತೆ ರಾಧಾ ಯಾದವ್ ಅವರ ಒಂದು 100 ಪಾರ್ಟ್ನರ್ಶಿಪ್ ನಮ್ಮ ತಂಡದ ಗೆಲುವಿಗೆ ಪ್ರಮುಖ ಕಾರಣವಾಗಿದೆ. ಲಾಸ್ಟ್ ಮೂಮೆಂಟ್ ಅಲ್ಲಿ 19ನೇ ಓವರ್ನಲ್ಲಿ ನಡಿನ್ ಅವರು ಕೂಡ 22 ರನ್ ಗಳನ್ನ ಬಾರಿಸ್ತಾರೆ. ಅದು ನಮಗೆ ತುಂಬಾನೇ ಪ್ಲಸ್ ಪಾಯಿಂಟ್ ಆಗುತ್ತೆ. ನಮ್ಮ ಬಾಲಿಂಗ್ ಪರ್ಫಾರ್ಮೆನ್ಸ್ ಕೂಡ ಅಷ್ಟೇ ಚೆನ್ನಾಗಿತ್ತು. ಬಟ್ ನಮ್ಮ ಬಾಲರ್ಸ್ ಗಳು ಭಾರತೀಯರು ಅವ್ರನ್ನ ಬೇಗನೆ ವಿಕೆಟ್ ತೆಗೆದುಕೊಂಡಿದ್ರೆ ನಾವು ಹೈ ಮಾರ್ಜಿನ್ ಇಂದ ಪಂದ್ಯವನ್ನ ಗೆಲ್ತಾ ಇದ್ವಿ. ಬಟ್ ಬೆತ್ ಮನಿಯವ್ರನ್ನ, ಸೋಫಿ ಡಿವೈನ್ ಅವ್ರನ್ನ ಮತ್ತೆ ಗಾರ್ಡ್ನರ್ ಅವ್ರನ್ನ ತುಂಬಾ ಹೊತ್ತು ಸ್ಕ್ರೀಜ್ ಮೇಲೆ ಇರಕ್ ಬಿಡ್ಲಿಲ್ಲ ನಮ್ಮ ಬಾಲರ್ಸ್ ಗಳು. ತುಂಬಾನೇ ಶ್ರೇಯಾಂಕ ಪಾಟೀಲ್ ಅವರು ಒಂದು ಉತ್ತಮವಾದ ಬೆಸ್ಟ್ ಸ್ಪೆಲ್ ಅನ್ನ ಮಾಡಿದ್ರು. ಹೀಗಾಗಿನೇ ನಮ್ಮ ತಂಡ ಇಂದು ಗುಜರಾತ್ ವಿರುದ್ಧ ನಮ್ಮ ತಂಡ ಗೆಲ್ಲಕ್ಕೆ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ತುಂಬಾ ಖುಷಿ ಆಗ್ತಾ ಇದೆ. ನಮ್ಮ ತಂಡ ಹ್ಯಾಟ್ರಿಕ್ ಗೆಲುವನ್ನ ತೆಗೆದುಕೊಂಡಿದೆ. ಒಟ್ಟಿನಲ್ಲಿ ಇನ್ನು ಆಲ್ಮೋಸ್ಟ್ ಉಳಿದಿರೋ ಪಂದ್ಯವನ್ನ ತುಂಬಾ ಎಫರ್ಟ್ ಹಾಕಿ ಗೆದ್ದು ಟೇಬಲ್ ಟಾಪ್ ಅಲ್ಲಿ ಇರಕ್ಕೆ ಟ್ರೈ ಮಾಡ್ತೀವಿ ಅಂತ ನಮ್ಮ ಸ್ಮೃತಿ ಮಂದನಾರ್ ಅವರು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಹೇಳ್ತಾರೆ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.